ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು SSP ಹಾಸ್ಟೆಲ್ ಅಪ್ಲಿಕೇಶನ್ ಕುರಿತು ಮತ್ತು ಸೀಟ್ ಸೆಲೆಕ್ಷನ್ ಕುರಿತು ಸ್ವಲ್ಪ ಮೀಸಲಾತಿ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇದರಲ್ಲಿ 25% ಕೆಲವೊಂದಿಷ್ಟು ಕೆಟಗರಿಗಂತ, ಅಂದರೆ ಕೆಲವೊಂದಿಷ್ಟು ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗಂತ ಸೀಟನ್ನು ರಿಸರ್ವ್ ಮಾಡಿಟ್ಟಿರ್ತಾರೆ. ಫ್ರೆಂಡ್ಸ್, ಇದು ಬಂದುಬಿಟ್ಟು SHP ಪೋರ್ಟಲ್ನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ, ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ನಲ್ಲಿ. ಫ್ರೆಂಡ್ಸ್, ಅದಾದಮೇಲೆ ಇದು ಯಾವ್ಯಾವ ಕೆಟಗರಿ ಅಂತ ನಾನು ಇಲ್ಲಿ ನಿಮಗೆ ಹೇಳ್ತೀನಿ. ಮೊದಲನೇದು ಬಂದು ಸರ್ಟಿಫೈಡ್ ಚೈಲ್ಡ್ ಲೇಬರರ್ಸ್ ಅಂತ. ಇದು 14 ವರ್ಷದ ಒಳಗಿನ ಬಾಲಕ ಕೆಲಸ ಮಾಡ್ತಿದ್ರೆ ಅವನಿಗೆ ಅಪ್ಲೈ ಆಗುತ್ತೆ. ಎರಡನೇದು ಬಂದು ಚೈಲ್ಡ್ ವಿತ್ ಫಿಸಿಕಲ್ ಡಿಸಬಿಲಿಟಿ, ಅಂಗವಿಕಲ ಮಕ್ಕಳು, ಅಂದರೆ ಅವನು ಅಂಗವಿಕಲ ಆಗಿರಬೇಕು. ಮೂರನೇದು ಬಂದು ಚಿಲ್ಡ್ರನ್ ಬಿಲಾಂಗಿಂಗ್ಸ್ ಟು ಟ್ರೈಬಲ್ ಕಮ್ಯುನಿಟೀಸ್, ಜೇನುಕುರುಬ ಮತ್ತು ಕೊರಗ ಕಮ್ಯುನಿಟೀಸ್ಗೆ ಅಪ್ಲೈ ಆಗುತ್ತೆ. ನಾಲ್ಕನೇದು ಬಂದು ಚಿಲ್ಡ್ರನ್ ಆಫ್ ಸ್ಕೀಮ್ ಡಿಸ್ಪ್ಲೇಸ್ಡ್ ಪೇರೆಂಟ್ಸ್, ಅಂದರೆ PDP. ಐದನೇದು ಬಂದು ಸಿಂಗಲ್ ಪೇರೆಂಟ್ಸ್ ಎನ್ರೋಲ್ಡ್ ಇನ್ ಗೌರ್ಮೆಂಟ್ ಗರ್ಲ್ಸ್ ಆರ್ ಬಾಯ್ಸ್ ಆರ್ಫನೇಜ್, ಅಂದರೆ ಬಾಲಮಂದಿರಗಳಲ್ಲಿ ದಾಖಲಾತಿ, ಅಂದರೆ ಅನಾಥಾಶ್ರಮದಲ್ಲಿ ಇರಬೇಕು. ಅದಾದಮೇಲೆ ಚಿಲ್ಡ್ರನ್ ಹೂ ಆರ್ ಆರ್ಫನ್ಸ್, ಅಂದರೆ ಅನಾಥ ಮಕ್ಕಳು ಇರಬೇಕು. ಅದಾದಮೇಲೆ ವಾರ್ಡ್ ಆಫ್ ದೇವದಾಸಿಸ್, ದೇವದಾಸಿಯರ ಮಕ್ಕಳು ಇರಬೇಕು. ನಂತರ ವಾರ್ಡ್ ಆಫ್ ಎಕ್ಸ್ ಸರ್ವಿಸ್ ಮ್ಯಾನ್, ಮಾಜಿ ಸೈನಿಕನ ಮಕ್ಕಳು. ಆಮೇಲೆ ವಾರ್ಡ್ ಆಫ್ ಫಾರ್ಮರ್ಸ್ ಹೂ ಕಮಿಟೆಡ್ ಸೂಸೈಡ್, ರೈತ ಆತ್ಮಹತ್ಯೆ ಆದರೆ ಅವ್ರ ಮಕ್ಕಳಿಗೆ. ವಾರ್ಡ್ ಆಫ್ ಪೇರೆಂಟ್ಸ್ ಹೂ ಡೆಡ್ ಆರ್ ಬಿಕೇಮ್ ಪರ್ಮನೆಂಟ್ಲಿ ಡಿಸೇಬಲ್ಡ್ ಡ್ಯೂ ಟು ಆಕ್ಸಿಡೆಂಟ್. ಸೊ ತಂದೆ ಅಥವಾ ತಾಯಿ ಆಕ್ಸಿಡೆಂಟಿಂದ ಡಿಸೇಬಲ್ ಆಗಿದ್ರೆ ಅವರಿಗೆ. ಅದಾದಮೇಲೆ ವಾರ್ಡ್ ಆಫ್ ಪೇರೆಂಟ್ಸ್ ಹೂ ಡೆಡ್ ಆರ್ ಬಿಕಮ್ ಪರ್ಮನೆಂಟ್ಲಿ ಡಿಸೇಬಲ್ಡ್ ಇನ್ ವೈಲೆನ್ಸ್, ದೌರ್ಜನ್ಯದಲ್ಲಿ ಮೃತಪಟ್ಟರೆ, ಶಾಶ್ವತ ಅಂಗವಿಕಲ ಆದರೆ. ಆಮೇಲೆ ವಿಧವೆಯರ ಮಕ್ಕಳು, ಅವರ ತಾಯಿ ವಿಧವೆ ಆದರೆ. ಫ್ರೆಂಡ್ಸ್, ಇದು ಬಂದುಬಿಟ್ಟು 25% ರಿಸರ್ವೇಷನ್. ಈ ಕೆಟಗರಿಯಲ್ಲಿ ನೀವು ಬರ್ತಾ ಇದ್ದರೆ ಇದು ನಿಮಗೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇದರಲ್ಲಿ ನಾನು ನಿಮಗೆ ಯಾರ್ಯಾರಿಗೆ ಸಿಗುತ್ತೆ ಅಂತ ಹೇಳಿದೆ. ಫ್ರೆಂಡ್ಸ್, ತುಂಬ ಜನಕ್ಕೆ 60%, 55%, 65-70% ಪರ್ಸೆಂಟೇಜ್ ಕಮ್ಮಿ ಇರೋದ್ರಿಂದ ಹಾಸ್ಟೆಲ್ ಸಿಕ್ಕಿರಲ್ಲ. ಬಟ್ ನೀವು ಈ ಸ್ಕೀಮ್ಗೆ ಎಲಿಜಿಬಲ್ ಇದ್ದರೆ ನಿಮಗೂ ಸಿಗುತ್ತೆ. ಸೊ ಫ್ರೆಂಡ್ಸ್, ಇದನ್ನು ಯಾವ ಥರ ಅಪ್ಲೈ ಮಾಡಬೇಕಂತ ನಿಮಗೆ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾಕಂದರೆ ನಾನು ಇದೇ ಥರ ಇನ್ಫಾರ್ಮೇಷನ್ ವಿಡಿಯೋನ ಬಿಡ್ತಾ ಇರ್ತೀನಿ. ಅದಾದಮೇಲೆ ಫ್ರೆಂಡ್ಸ್, ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಯಾವ ಥರ ಅಪ್ಲೈ ಮಾಡ್ಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಅದಕ್ಕೋಸ್ಕರ ತಪ್ಪದೆ ಕಮೆಂಟ್ ಮಾಡಿ. ಬಾಯ್.